ಮತ್ತು ಇನ್ನೊಂದು ಹೇಳಬೇಕು, ಈ ಒಂದು ಯೋಗರ್ಟನ್ನ ನೀವೊಂದು ಬೌಲಲ್ಲಿ ಹಾಕ್ಕೊಂಡು ತಿನ್ನಬೇಕಾಗುತ್ತೆ. ಒಂದು ಚಿಕ್ಕ ಬಟ್ಲು ಫುಲ್ಲು ಅಂದರೆ ಒಂದು ಸ್ಪೂನ್ ಲೆಕ್ಕದಲ್ಲಿ ಬಂದರೆ ಒಂದು 5-6 ಸ್ಪೂನ್ ಥರ ಲೆಕ್ಕ ಬರುತ್ತೆ ಫ್ರೆಂಡ್ಸ್. ಒಂದು ಬಟ್ಲು ತುಂಬ ತಿನ್ಬೇಕು, ಅವಾಗಲೇ ಮುಖ ಚೆನ್ನಾಗಿ ಗ್ಲೋ ಬರುತ್ತೆ. ಓಕೆನಾ? ಸೊ ಯಾರಿಗೆ ನಿಮಗೆ ಪಿಗ್ಮೆಂಟೇಷನ್ನು ಮತ್ತು ಈ ಥರ ಡಾರ್ಕ್ ಸ್ಪಾಟ್ಸು, ಪಿಂಪಲ್ಸು ತುಂಬ ಆಗ್ತಾ ಇದೆ ಅನ್ನೋರು, ಹೊಟ್ಟೆ ಕ್ಲೀನ್ ಇರಲ್ಲ, ಮೇನ್ ರೀಸನ್ ಬಂದೇ ನಮ್ಮದು ಸ್ಟಮಕ್ ಸರಿ ಇರಲ್ಲ, ಕ್ಲೀನಾಗಿರಲ್ಲ, ಸೊ ಬ್ಲಡ್ ಪ್ಯೂರಿಫೈ ಆಗಿರಲ್ಲ. ಸೊ ಅದಕ್ಕೋಸ್ಕರ ಆ ಥರ ಜಾಸ್ತಿ ಮಾರ್ಕ್ಸ್ ಬರೋದಾಗಲಿ, ಸ್ಕಿನ್ ಮೇಲೆ ಒಂಥರ ಡಲ್ನೆಸ್ ಆಗಲಿ, ಆ ಥರದ್ದೆಲ್ಲ ಕಾಣಿಸೋದು. ಯೋಗರ್ಟನ್ನು ತಿನ್ಕೊಂಬನ್ನಿ, ಒಳ್ಳೆ ರೆಮಿಡಿ ಆಗಿರುತ್ತಿದ್ದು. ಸೊ ಯಾರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ, ನನಗೆ ಗೊತ್ತಿಲ್ಲ, ಸೊ ಅದಕ್ಕೆ ಹೇಳಿದೆ ಈ ವಿಡಿಯೋದಲ್ಲಿ ನಿಮ್ಗೆ ಯೂಸ್ಫುಲ್ ಆಗಲಿ ಅಂತ. ಓಕೆನಾ? ಸೊ ಬನ್ನಿ. ಸಡನ್ನಾಗಿ ನಿಮಗೆ ಎಲ್ಲಾರ ಹೋಗ್ಬೇಕಾಗಿರುತ್ತೆ ಅಂದ್ಕೊಳ್ಳಿ, ಅಂದರೆ ಫಂಕ್ಷನ್ಸ್ ಏನಾರ ಸಡನ್ನಾಗಿ ಬಂತು, ಬೈ ಚಾನ್ಸ್ ನೀವು ಯಾರ್ದಾರ ಒಂದು ಬರ್ಡೇ ಪಾರ್ಟೀಸ್ಗೆ ಹೋಗಬೇಕು ಅಂತಲೇ ಒಂದು ಕಾಲ್ ಬಂತು ಅಂದ್ಕೊಳ್ಳಿ, ಯಾವ್ದಾರ ಒಂದು ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ ಹೋಗಬೇಕು ಅಂದ್ಕೊಳ್ತಿದ್ದೀರಾ. ಸೊ ಅವಾಗ ಏನು ಮಾಡ್ತೀರಾ ಹೇಳಿ? ಸಡನ್ನಾಗಿ ನಿಮಗೆ ಐಡಿಯಾ ಏನು ಬರುತ್ತೆ ಹೇಳಿ? ಪಾರ್ಲರ್ಗೆ ಹೋಗ್ಬಿಟ್ಟು ರೆಡಿ ಆಗುವಷ್ಟು ಪೇಷನ್ಸ್ ನಿಮ್ಮ ಹತ್ರ ಇರಲ್ಲ. ಅಂದರೆ ಪಾರ್ಲರ್ಗೆ ಹೋಗಿ ನೀವೇನೇ ಒಂದು ಫೇಶಿಯಲ್ ಮಾಡಿಸೋದಾಗಿರ್ಬೋದು, ಒಂದು ಬ್ಲೀಚಿಂಗ್ ಏನಾರ ಮಾಡಿಸೋದಾಗಿರ್ಬೋದು, ಸೊ ಅದೆಲ್ಲ ಎಫೆಕ್ಟ್ ಕೊಡೋದು ಯಾವಾಗ ಅಂದ್ಕೊಂಡ್ರಿ? ಒಂದು 3 ದಿನ ಆದಮೇಲೆ ಅದರದ್ದು ರಿಸಲ್ಟ್ ಬರುತ್ತೆ. ನಾನು ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್, ಇನ್ಸ್ಟೆಂಟ್ ಗ್ಲೋ ಅಂದರೆ ತಕ್ಷಣ ಅದನ್ನು ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಮುಖದಲ್ಲಿ ಗ್ಲೋ ಬರುತ್ತೆ. ಓಕೆನಾ? ಸೊ ರೇಡಿಯಂಟ್ ಸ್ಕಿನ್ನು, ನಾನು ಒಂದು ಹೇಳ್ತೀನಿ ಫ್ರೆಂಡ್ಸ್, ಯಾರೇ ಒಂದು ಸ್ಕಿನ್ ಟೆಕ್ಸ್ಚರ್ ಯಾವ ಥರನೇ ಇರ್ಬೋದು, ಕಪ್ಪಗಿರ್ಬೋದು, ಗೋಧಿ ಬಣ್ಣ ಇರ್ಬೋದು, ಇಲ್ಲ ಬೆಳ್ಳಗೆ ಇರ್ಬೋದು. ಸೊ ಯಾರನ್ನೇ ನೋಡಿ ನೀವು, ಕಪ್ಪಗಿರೋರು ಒಂದು ಸ್ವಲ್ಪ ಲುಕ್ಕಾಗಿ ಕಾಣಿಸ್ಬೇಕು ಅಂದರೆ ಅವ್ರ ಮುಖದಲ್ಲಿ ಗ್ಲೋ ಇದ್ದಾಗ ಮಾತ್ರ ಅಲ್ವಾ? ಸೊ ಯಾರೇ ಆಗಲಿ, ಇವಾಗ ತುಂಬ ಬೆಳ್ಳಗಿರೋರು ಮುಖದಲ್ಲಿ ಗ್ಲೋ ಇಲ್ಲ ಅಂದರೆ ಅವ್ರನ್ನ ನೋಡೋಕೆ ಯಾರು ಇಷ್ಟನೂ ಪಡಲ್ಲ ಅಲ್ವಾ? ಸೊ ಆ ಥರ ನಾನು ಹೇಳ್ತಾ ಇರೋದು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್, ನಾನು ಸಡನ್ನಾಗಿ ಯಾವ್ದಾರ ಒಂದು ಫಂಕ್ಷನ್ಸ್ ಇದ್ದಾಗ ನಾವು ಮನೆಯಲ್ಲೇ ಮಾಡ್ಕೋಬೋದಾದಂತಹ ಹೋಮ್ ರೆಮಿಡಿ ಅಂದರೆ ಫ್ರೂಟ್ ಪ್ಯಾಕ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫೇಸ್ ಪ್ಯಾಕ್ನಲ್ಲಿ ಫ್ರೂಟ್ಸ್ನ ಉಪಯೋಗಿಸಿ ನಾನು ಯಾವ ಒಂದು ಗ್ಲೋ ಬರಂಗೆ ಮಾಡ್ತೀನಿ ಅನ್ನೋದ್ರದ್ದು ತೋರಿಸ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಇದನ್ನು ಅಪ್ಲೈ ಮಾಡಿದ್ದೀನಿ, ಮುಖ ಚೆನ್ನಾಗಿ ಗ್ಲೋ ಬರ್ತಾ ಇದೆ. ಆ್ಯಕ್ಚುಲಿ ನಿಮಗೆ ಒಂದು ಫ್ಯಾಕ್ಟ್ ಹೇಳ್ಬಿಡ್ತೀನಿ, ನಾನು ಯಾವುದೇ ಒಂದು ಇದನ್ನು ಹಾಕ್ಕೊಂಡಿಲ್ಲ, ಕ್ರೀಮು, ಜಸ್ಟ್ ಜೋವಿಸ್ ಅಪ್ಲೈ ಮಾಡಿರೋದಷ್ಟೇ, ಯಾವುದೇ ಒಂದು ಹಾಕ್ಕೊಂಡಿಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಈ ಒಂದು ಪ್ಯಾಕ್ ಹಾಕ್ಕೊಂಡು ಆಮೇಲೆ ನೀವು ಫೌಂಡೇಶನ್ ಅಪ್ಲೈ ಮಾಡ್ಕೊಳ್ಳಿ. ಅವಾಗ ಇಮ್ಯಾಜಿನ್ ಮಾಡಿ ನಿಮ್ಮ ಒಂದು ಮುಖ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಲ್ವಾ ಫ್ರೆಂಡ್ಸ್? ಸೊ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್, ನಾನು ಫ್ರೂಟ್ಸ್ನ ಉಪಯೋಗಿಸ್ಬಿಟ್ಟು ನನ್ನ ವ್ಲಾಗ್ಸಲ್ಲೆಲ್ಲ ನೀವು ನೋಡಿರ್ತೀರ ಅನಿಸುತ್ತೆ, ನಾನು ಯಾವಾಗಲೂ ಬಯೋಟಿಕ್ ಬಗ್ಗೆನೇ ಮಾತಾಡ್ತಿರ್ತೀನಲ್ವಾ? ಸೊ ನಂದು ಯಾವುದು ಅಂದರೆ ಫ್ರೂಟ್ ಪ್ಯಾಕ್ನೇ ಬಯೋಟಿಕ್ಕಲ್ಲಿ ಜಾಸ್ತಿ ಫ್ರೂಟ್ಸ್ನ ಉಪಯೋಗಿಸಿ ಮಾಡ್ತಾರೆ. ಸೊ ಅದರಿಂದ ನಮ್ಮ ಒಂದು ಸ್ಕಿನ್ನು ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಓಕೆನಾ? ಸೊ ಒಂದು ಹೇಳ್ತೀನಿ, ಯಾವಾಗ ನಾವು ಫ್ರೂಟ್ಸ್ನ ಉಪಯೋಗಿಸಿ ಫೇಸ್ ಪ್ಯಾಕ್ನ ರೆಡಿ ಮಾಡ್ತೀವೋ ಆವಾಗ ನಮಗೆ ಈ ವೈಟ್ ಹೇಡ್ಸ್ ಆಗಲಿ, ಬ್ಲ್ಯಾಕ್ ಹೇಡ್ಸ್ ಆಗಲಿ ಕಡಿಮೆ ಆಗ್ತಾ ಬರುತ್ತೆ. ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಈವನ್ ಟೋನ್ ಆಗಿರುತ್ತೆ ನೋಡಿ, ಒಂದು ಕಡೆ ಬೆಳ್ಳಗಿರುತ್ತೆ, ಒಂದು ಕಡೆ ಕಪ್ಪಗಿರುತ್ತಲ್ಲ. ಸೊ ಪಿಗ್ಮೆಂಟೇಷನ್ದು, ಡಾರ್ಕ್ ಸ್ಪಾಟ್ಸ್ ಇರೋರು, ಪಿಂಪಲ್ಸ್ ಬಂದು ಮಾರ್ಕ್ಸ್ ಆಗಿರೋರು ಎಲ್ಲರಿಗೂ ಹೋಮ್ ರೆಮಿಡಿ ಇದು. ಡಾರ್ಕ್ ಸರ್ಕಲ್, ಈವನ್ ಡಾರ್ಕ್ ಸರ್ಕಲ್ಗೂ. ಬಿಕಾಸ್ ಯಾಕೆ ಅಂದರೆ ಈ ಒಂದು ಫೇಸ್ ಪ್ಯಾಕ್ನ ನೀವು ಪೂರ್ತಿ ಮುಖನ ಅಪ್ಲೈ ಮಾಡ್ಬೋದು. ಕೆಲವೊಂದರಲ್ಲಿ ಕಣ್ಣು ಬಿಟ್ಬಿಟ್ಟು ಮಾಡಬೇಕಲ್ವಾ? ಸೊ ಇದರಲ್ಲಿ ಮೇಲ್ಗಡೆನೂ ಅಪ್ಲೈ ಮಾಡ್ಬೋದು, ಇಲ್ಲೂ ಮಾಡ್ಬೋದು. ಸೊ ಫುಲ್ ಫೇಸ್ನ ಅಪ್ಲೈ ಮಾಡ್ಬೋದು. ಓಕೆನಾ? ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಸೊ ಬನ್ನಿ, ಇವಾಗ ಮೇನ್ ಇಂಗ್ರೀಡಿಯೆಂಟ್ ಯಾವ್ದು ಬೇಕಾಗುತ್ತೆ ನೋಡಿ. ಬ್ಯೂಟಿಫುಲ್ ಸ್ಕಿನ್ನು ನ್ಯಾಚುರಲ್ ಆಗಿ ಗ್ಲೋ ಬರಬೇಕು ಅಂದರೆ ಯಾವ ಥರ ಮಾಡ್ಬೋದು ಅಂತ. ಓಕೆನಾ ಫ್ರೆಂಡ್ಸ್? ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಫ್ರೂಟ್ ಪ್ಯಾಕ್ ಆಗಿರುತ್ತೆ ಇದು. ಯಾವ ಥರ ಒಂದು ಫ್ರೂಟ್ ಪ್ಯಾಕ್ ಅಂದರೆ ಹಾಕಿದ ತಕ್ಷಣ ಮುಖ ಚೆನ್ನಾಗಿ ಗ್ಲೋ ಬರುತ್ತೆ. ಓಕೆನಾ? ಕೊರಿಯನ್ದು ಗ್ಲಾಸ್ ಸ್ಕಿನ್ ಬಗ್ಗೆ ಎಲ್ಲರೂ ಕೇಳಿರ್ತೀರಲ್ಲ, ಕೊರಿಯನ್ ಬ್ಯೂಟಿ ಸೀಕ್ರೆಟ್ ನಿಮ್ಗೆ ಗೊತ್ತಿರುತ್ತೆ. ಸೊ ಅದನ್ನು ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ, ಬಟ್ ನಂದೊಂಥರ ಡಿಫ್ರೆಂಟ್ ಆಗಿರುತ್ತೆ ನೋಡಿ. ಬನ್ನಿ. ಸೊ ಫಸ್ಟ್ ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಪೊಮೊಗ್ರಾನೇಟ್ ಬೇಕಾಗುತ್ತೆ, ದಾಳಿಂಬೆ ಹಣ್ಣು ಬೇಕಾಗುತ್ತೆ, ದಾಳಿಂಬೆ ಕಾಳು, ಮತ್ತು ಇದಕ್ಕೆ ಯೋಗರ್ಟ್ ಬೇಕಾಗುತ್ತೆ. ಓಕೆನಾ? ಸೊ ನಾನು ತೋರಿಸ್ತೀನಿ, ಡೆಮೋ ಮಾಡಿ ತೋರಿಸ್ತೀನಿ ಈಗ. ಸೊ ಹೇಳ್ತಾ ಇರೋದು ಏನೇನು ಬೇಕು ಅಂತ. ಸೊ ದಾಳಿಂಬೆ ಕಾಳು ಬೇಕಾಗುತ್ತೆ, ಮತ್ತು ಇದು ಯೋಗರ್ಟ್ ಬೇಕಾಗುತ್ತೆ, ಮತ್ತು ಕೆಂಪಕ್ಕಿ ಪುಡಿ. ನಾನೊಂದು ವ್ಲಾಗಲ್ಲೂ ನಿಮ್ಗೆ ತೋರಿಸಿದ್ದಲ್ಲ, ಮುಖ ಚೆನ್ನಾಗಿ ಬೆಳ್ಳಗಾಗಬೇಕು ಅಂದರೆ ಗ್ಲೋ ಬರಬೇಕು, ಬರೀ ಬೆಳ್ಳಗಾಗ್ಬಿಡೋದಲ್ಲ, ಮುಖ ನೋಡಿದ ತಕ್ಷಣ ಲುಕ್ ಆಗಿರಬೇಕು.
ಒಂಥರ ಅಟ್ರಾಕ್ಷನ್ನು ಏನು ಗೊತ್ತಾ, ಒಂಥರ ಡಲ್ನೆಸ್ ಇದ್ದಾಗ ಮುಖದಲ್ಲಿ ಟಯರ್ಡ್ ಆದಂಗೆ ಕಾಣ್ತೀವಿ ನೋಡಿ. ಸೊ ಅದೆಲ್ಲ ಹೊರಟೋಗಿ ರಿಫ್ರೆಶ್ಮೆಂಟು ಸ್ಕಿನ್ನಲ್ಲಿ ಎದ್ದು ಕಾಣಿಸುತ್ತೆ. ಸೊ ಆ ಥರ ಒಂದು ರೆಮಿಡಿ ನಾನಿವತ್ತು ವ್ಲಾಗಲ್ಲಿ ಹೇಳ್ತಾ ಇರೋದು, ಓಕೆನಾ. ಸೊ ಯಾವ್ದು ಹಾಕಿದ್ವಿ, ದಾಳಿಂಬೆ ಬರುತ್ತೆ ಇದರಲ್ಲಿ, ಮತ್ತು ಕಿತ್ತಳೆ ಹಣ್ಣು ಆರೆಂಜ್ ಬರುತ್ತೆ, ಫ್ರೂಟ್ ಪ್ಯಾಕ್ ಆಗಿರೋದ್ರಿಂದ. ಸೊ ಎರಡನ್ನ ಯೂಸ್ ಮಾಡ್ತಾ ಇದ್ದೀನಿ, ಪ್ಲಸ್ ನಾನು ಯೋಗರ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಓಕೆನಾ. ಮತ್ತು ಕೆಂಪಕ್ಕಿ. ಸೊ 4 ಇರುತ್ತೆ ಇದರಲ್ಲಿ. ಸೊ ಅದನ್ನು ಮಾಡಿ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಸ್ವಲ್ಪ ನಾನು ಪೋಮೊಗ್ರೆನೇಟ್ ತೊಗೊಂಡಿದ್ದೀನಿ, ಮತ್ತು ಎರಡು ಆರೆಂಜಿದ್ದು ಕಿತ್ತಳೆ ಹಣ್ಣಿಂದು 2 ತೊಳೆ ತೊಗೊಂಡಿದ್ದೀನಿ, ಓಕೆನಾ. ಸೊ ಇದು ನಾವು ಫ್ರೂಟ್ ಪ್ಯಾಕ್ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇರೋದು. ಸೊ ಇಷ್ಟು ಬೇಕಾಗುತ್ತೆ, ಓಕೆನಾ. ಸೊ ತೋರಿಸ್ತೀನಿ ಇವಾಗ ನೋಡಿ. ನಾನಿವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬ್ಲೆಂಡ್ ಮಾಡಿ ತರ್ತೀನಿ. ಸೊ ನೋಡಿ ಇಷ್ಟು ಹಾಕ್ಕೊಂಡಿರೋದಲ್ವ, ಇವಾಗ ಬ್ಲೆಂಡ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ನೋಡಿ ಬ್ಲೆಂಡ್ ಮಾಡಿದ್ಮೇಲೆ ಈ ಥರ ಆಗುತ್ತೆ. ಇದನ್ನು ನಾವು ಫಿಲ್ಟರ್ ಮಾಡಬೇಕಾಗತ್ತೆ. ಸೊ ನೋಡಿ ಈ ಥರ ಫಿಲ್ಟರ್ ಮಾಡಿದ್ಮೇಲೆ ಈ ಥರ ಒಂದು ಟೆಕ್ಸ್ಚರ್ ಬರುತ್ತೆ, ಓಕೆನಾ. ಸೊ ಲಿಕ್ವಿಡ್ ಆಗಿ ಬರುತ್ತೆ. ಇದನ್ನು ನಾವು ಫೇಸ್ ಪ್ಯಾಕಿಗೆ ಇವಾಗ ಯೂಸ್ ಮಾಡೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಒಂದು ಪೋಮೊಗ್ರಾನೇಟ್ ಮತ್ತು ಇದು ಕಿತ್ತಳೆ ಹಣ್ಣಿಂದು ಜ್ಯೂಸ್ ಮಾಡಿ ನಾನು ತೋರಿಸಿದ್ನಲ್ಲ ಇವಾಗ ತಾನೇ. ಸೊ ಅದ್ರದ್ದು ಜ್ಯೂಸ್ ಆಗಿರುತ್ತೆ ಇದು. ಅಂದರೆ ಯಾವುದು ಒಂದು ಮಿಕ್ಸ್ ಮಾಡಿಲ್ಲ, ಬರೀ ದಾಳಿಂಬೆ ಮತ್ತು ಕಿತ್ತಳೆ ಹಣ್ಣು ಹಾಕಿರೋದಷ್ಟೇ, ಇನ್ಯಾವುದೂ ಇಲ್ಲ. ಮತ್ತು ಇದು ಕೆಂಪಕ್ಕಿ ಬರುತ್ತೆ. ಸೊ ನೋಡಿ ಕೆಂಪಕ್ಕಿದು ಪುಡಿ. ಕೆಂಪಕ್ಕಿದು ಏನು ಗೊತ್ತಾ ನಿಮಗೆ, ವೈಟ್ ರೈಸ್ ಕೊರಿಯನ್ದು ಸೀಕ್ರೆಟ್ ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ಬಟ್ ಕೆಂಪಕ್ಕಿನಲ್ಲಿ ಏನು ಅಂದರೆ ಅದರಲ್ಲಿರುವಂತಹ ಒಂದು ಪೋಷಕಾಂಶಗಳೆಲ್ಲ ನಿಮಗೆ ಸಿಗೋದ್ರಿಂದ ಸ್ಕಿನ್ಗೆ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ನ ಅದು ಹೈಡ್ರೇಟ್ ಮಾಡಿ ಅದರಲ್ಲಿ ನಿಮಗೆ ಇದು ಬ್ರೈಟ್ನೆಸ್ದು ಎಫೆಕ್ಟ್ ಕೊಡುತ್ತೆ, ಅಂದರೆ ಬ್ಲೀಚಿಂಗ್ ಎಫೆಕ್ಟ್ ಕೊಡುತ್ತೆ, ಅಂದರೆ ಬೆಳ್ಳಗಾಗ್ತೀರಾ, ಓಕೆನಾ. ಸೊ ಅದಕ್ಕೋಸ್ಕರ ಕೆಂಪಕ್ಕಿನೇ ಸ್ಪೆಸಿಫಿಕ್ ಆಗಿ ನಾನು ಇದರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಒಂಥರ ಪಿಂಕ್ ಆಗಿ ಮುಖ ಕಾಣಿಸುತ್ತೆ ನಿಮ್ದು ಅವಾಗ. ಮತ್ತು ಇದು ನೋಡಿ ಯೋಗರ್ಟ್ದು. ಇದು ಆ್ಯಕ್ಚುಲಿ ನಂದು ದೊಡ್ಡ ಡಬ್ಬ ಯಾಕೆ ಇದೆ ಅಂತ ಇದಕ್ಕೂ ಒಂದು ರೀಸನ್ ಇದೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈಗ. ಸೊ ನೋಡಿ ನ್ಯಾಚುರಲ್ ಯೋಗರ್ಟ್ ಅಷ್ಟೇ, ಪ್ಲೇನ್ ನಾನು ತೊಗೊಳೋದು ಯಾವಾಗಲೂ. ಸೊ ತೋರಿಸ್ತೀನಿ ಬನ್ನಿ, ಅಂದರೆ ಹೇಳ್ತೀನಿ. ಸೊ ನನಗೆ ತುಂಬ ಜನ ಕೇಳ್ತಾ ಇದ್ರಿ, ಪಿಗ್ಮೆಂಟೇಷನ್ದು ನಾವು ಫೇಸ್ಗೆಲ್ಲ ಅಪ್ಲೈ ಮಾಡ್ತಾನೆ ಇರ್ತೀವಿ, ಕ್ರೀಮ್ಸ್ ಆಗಿರ್ಬೋದು, ಫೇಸ್ ಪ್ಯಾಕ್ಸ್ ಆಗಿರ್ಬೋದು, ಎಲ್ಲ ಮಾಡಿದ್ರೂ ಯಾಕೋ ನಮಗೆ ಆಗ್ತಾನೆ ಇಲ್ಲ, ಸರಿ ಹೋಗ್ತಾ ಇಲ್ಲ ಅಂತ. ಸೊ ಒಂದು ಹೇಳ್ತೀನಿ ಫ್ರೆಂಡ್ಸ್, ನಮ್ಮ ಒಂದು ಗಟ್ ಹೆಲ್ತ್ ಚೆನ್ನಾಗಿದ್ರೇ ನಮ್ಮ ಮುಖದಲ್ಲಿ ಅದು ಕಾಂತಿ ತೋರ್ಸೋಕ್ಕೆ ಸಾಧ್ಯ. ಸೊ ಅದಕ್ಕೇನೆ ಹೇಳೋದು, ಫಸ್ಟ್ ನಿಮ್ಮ ಮುಖ ಸರಿಯಾಗಿ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹೊಟ್ಟೆನ ಸರಿ ಮಾಡ್ಕೊಳ್ಳಿ ಅಂತ ಅದಕ್ಕೆ ಎಲ್ಲರೂ ಹೇಳಿರೋದು. ಸೊ ಫಸ್ಟ್ ಯಾವಾಗ ನೀವು ನಿಮ್ಮ ಒಂದು ಬ್ಲಡ್ನ ಸರಿ ಮಾಡ್ಕೊಳ್ತಿರೋ, ಅಂದರೆ ಬ್ಲಡ್ ಪ್ಯೂರಿಫೈ ಯಾವಾಗ ಆಗುತ್ತೋ ಆವಾಗ ಮಾತ್ರ ನಿಮ್ಮದು ಚೆನ್ನಾಗಿ ಅದು ಮುಖದಲ್ಲಿ ಗ್ಲೋ ಬರೋದಕ್ಕೆ ಸಾಧ್ಯ. ಸೊ ಗಟ್ ಹೆಲ್ತ್ ಚೆನ್ನಾಗಿರ್ಬೇಕು ತಾನೆ. ಸೊ ನಿಮ್ಮದು ಲಿವರಲ್ಲಿರುವಂತಹ ಟಾಕ್ಸಿನ್ ಎಲ್ಲ ಹೋಗಬೇಕು ಅಂದರೆ ಸೊ ಯೋಗರ್ಟ್ ಈಸ್ ದಿ ಬೆಸ್ಟ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಇದರಲ್ಲಿ ಏನು ಅಂದರೆ ನಮ್ಮದು ಯಾವುದೇ ಒಂದು ಇವಾಗ ನಿಮಗೆ ಗೊತ್ತಾ, ನಮ್ಮ ಒಂದು ಸ್ಟಮಕಲ್ಲಿ ಗುಡ್ ಬ್ಯಾಕ್ಟೀರಿಯಾ ಮತ್ತು ಬ್ಯಾಡ್ ಬ್ಯಾಕ್ಟೀರಿಯಾಸ್ ಅಂತ ಇರುತ್ತೆ ಅಲ್ವಾ. ಸೊ ಅದ್ರ ಬಗ್ಗೆ ನೀವು ಸ್ಟಡಿ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ ಅದ್ರದ್ದು ಏನು ಅಂತ. ಸೊ ಯಾವಾಗ್ಲೂ ಅದು ನಮ್ಮ ಹೊಟ್ಟೆನಲ್ಲಿ ಅದು ಪ್ರೊಡಕ್ಷನ್ ಆಗ್ತಾನೆ ಇರುತ್ತೆ, ಪ್ರೊಡ್ಯೂಸ್ ಮಾಡ್ತಾನೆ ಇರುತ್ತೆ ಅದು. ಸೊ ಗುಡ್ ಬ್ಯಾಕ್ಟೀರಿಯಾಸಲ್ಲಿ ಯಾವುದು ಬರುತ್ತೆ ಅಂದರೆ ಪ್ರೋಬಯೋಟಿಕ್ಸ್ ಅಂತಾರಲ್ಲ, ಸೊ ಅದು, ಓಕೆನಾ. ಸೊ ಪ್ರೋಬಯೋಟಿಕ್ಸಲ್ಲಿ ಯಾವುದು ಬರುತ್ತೆ ಅಂದರೆ ಈ ಒಂದು ಯೋಗರ್ಟ್ ಬರುತ್ತೆ. ಸೊ ಅದು ನ್ಯಾಚುರಲ್ ಆಗಿ ಪ್ರೋಬಯೋಟಿಕ್ಸ್ದು ನಮಗೆ ಸಿಗುವಂತಹ ಒಂದು ಅದ್ಭುತವಾದ ಒಂದು ಇದಾಗಿದೆ. ಸೊ ನಿಮಗೆ ಅಕಸ್ಮಾತ್ ಇದು ಅಫೋರ್ಡ್ ಮಾಡೋದು ಕಷ್ಟ ಅಂದರೆ ನೀವು ಮೊಸರು ಯೂಸ್ ಮಾಡ್ಬೋದು. ಮೊಸರುನಲ್ಲೂ ಆ ಒಂದು ಏನೇನು ಇದರಲ್ಲಿ ಸಿಗುತ್ತೋ ಅದೇ ಥರ ಅದರಲ್ಲೂ ಇರೋದು, ಓಕೆನಾ. ಸೊ ನ್ಯಾಚುರಲ್ ಆಗಿ ನಿಮಗೆ ಸಿಕ್ಬಿಡುತ್ತೆ. ಸೊ ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಗುಡ್ ಬ್ಯಾಕ್ಟೀರಿಯಾಸ್ದು ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ ನಮ್ಮ ಒಂದು ಹೊಟ್ಟೆನಲ್ಲಿ, ಸ್ಟಮಕಲ್ಲಿ. ಸೊ ಅದಿದ್ರೇ ಅದು ಬ್ಯಾಡ್ ಬ್ಯಾಕ್ಟೀರಿಯಾಸ್ನೆಲ್ಲ ಇದು ಮಾಡೋಕ್ಕೆ ಸಾಧ್ಯ, ಓಕೆನಾ. ಸೊ ಅವಾಗಲೇ ನಿಮ್ಮದು ಗಟ್ ಹೆಲ್ತ್ ಚೆನ್ನಾಗಿರೋದು. ಲಿವರಲ್ಲಿರುವಂತಹ ಟಾಕ್ಸಿನ್ನೆಲ್ಲ ರಿಮೂವ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನಾನು ಏನು ಮಾಡ್ತೀನಿ ಅಂದರೆ ಈ ಒಂದು ಯೋಗರ್ಟನ್ನ ಮಧ್ಯಾಹ್ನದ ಹೊತ್ತು ಇಲ್ಲ ಒಂದು 5 ಗಂಟೆ 6 ಗಂಟೆ ಒಳಗೆ, ನಾನು ಏನೇ ಅಂದ್ರೂ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, 6 o'clock ಒಳಗೆ ನೀವು ತಿಂದಿರಬೇಕು. ತುಂಬ ಗ್ಯಾಪ್ ಕೊಡಬೇಕು ನಾವು, ಯಾಕೆಂದರೆ ಅದು ನೈಟ್ ಟೈಮಲ್ಲೇ ನಮ್ಮ ಸ್ಕಿನ್ನ ರಿಪೇರ್ ಮಾಡೋದು. ಯಾವುದೇ ಒಂದು ನಮ್ಮದು ಲಿವರ್ದು ಫಂಕ್ಷನ್ ಏನಿರುತ್ತೋ ಸೊ ಅದು ರಿಪೇರ್ ಮಾಡೋಕ್ಕೆ ತುಂಬ ಟೈಮ್ ಬೇಕು. ನಾವು ಮೇಲಿಂದ ಮೇಲೆ ತಿಂತಾನೇ ಇದ್ರೆ ಒಬ್ಬರು ಟೈಮ್ ಲಿಮಿಟೇ ಇರಲ್ಲ. 10 ಗಂಟೆಗೆ ತಿಂತಾರೆ, 11 ಗಂಟೆಗೆ ತಿಂತಾರೆ, 12 ಗಂಟೆಗೆ ತಿಂತಾರೆ. ಅದಕ್ಕೆ ಎಲ್ಲಿ ಟೈಮ್ ಸಿಗುತ್ತೆ ಅದೆಲ್ಲ ಸ್ಕಿನ್ ರಿಪೇರ್ ಮಾಡೋಕ್ಕೆ? ಮೊದಲೇ ನಾವೆಲ್ಲ ಸ್ಪೈಸಿ ಫುಡ್ ಎಲ್ಲ ತಿಂದು ಹಾಕಿರ್ತೀವಿ. ಆಮೇಲೆ ಜಂಕ್ ಫುಡ್ ಆಗಿರ್ಬೋದು, ಯಾವುದೇ ಒಂದು ಕಾಫಿ ಟೀ ನೀವು ಕುಡಿದ್ರೂ ಅದರಲ್ಲಿ ಇದಿರುತ್ತೆ ಗೊತ್ತಾ ನಿಮಗೆ. ಸೊ ಅದನ್ನು ಟಾಕ್ಸಿನ್ ಥರನೇ ಅರ್ಥ ಬರುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು,
ಫಸ್ಟ್ ನೀವು ಏನು ಮಾಡಬೇಕು ಅಂದರೆ ಯೋಗರ್ಟನ್ನ ತಿನ್ನೋದು ಅಭ್ಯಾಸ ಮಾಡ್ಕೊಳ್ಳಿ. 5 ಗಂಟೆ ಇವಾಗ ನೀವು ಗ್ರೀನ್ ಟೀನೂ ನಾನು ಹೇಳಿದ್ದೀನಲ್ಲ, ಗ್ರೀನ್ ಟೀ ಕುಡಿದ್ಬಿಡಿ. ತಣ್ಣಗಿರೋದು ಮತ್ತು ಬಿಸಿ ಇರೋದು ಒಟ್ಟೊಟ್ಟಿಗೆ ತಗೋಬಾರ್ದು, ಯಾವಾಗಲೂ ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ ಅದರಿಂದ. ಏನು ಮಾಡಿ ಅಂದರೆ 5 ಗಂಟೆಗೆ ನೀವು ಗ್ರೀನ್ ಟೀ ಕುಡಿದ್ಬಿಟ್ಟು ಮುಗಿಸ್ಬಿಡಿ. 4:15 5 ಗಂಟೆಗೆ ಗ್ರೀನ್ ಟೀ ಕುಡಿದ್ಬಿಡಿ. ಅದಾದಮೇಲೆ 1 ಗಂಟೆ ಗ್ಯಾಪ್ ಬಿಟ್ಬಿಟ್ಟು ಯೋಗರ್ಟನ್ನ ಒಂದು 6 ಗಂಟೆಗೆ ತೊಗೊಳ್ಳಿ ಫ್ರೆಂಡ್ಸ್, ಅಷ್ಟೇ. ಅದಾದಮೇಲೆ ತೊಗೊಳ್ಳೇಬಾರ್ದು. ಬೆಟರ್ ಏನು ಗೊತ್ತಾ, 6 ಗಂಟೆ ಒಳಗೆ ನೀವು ಲೈಟ್ ಮೀಲ್ ತೊಗೊಳ್ಳಿ. ಕಮ್ಮಿ ಊಟ ತಿಂದ್ಬಿಟ್ಟು ಯೋಗರ್ಟನ್ನು ತಿಂದು ಮುಗಿಸ್ಬಿಡಿ ಅಷ್ಟೇ, ಇನ್ನೇನು ತೊಗೊಳಕ್ಕೆ ಹೋಗಬಾರ್ದು. ಸೊ ಅದಾದಮೇಲೆ ನೀವು ಮಲಗುವಾಗ ನಾನು ಹೇಳೋದು ಒಂದು 9 ಗಂಟೆ 9:30ಗೆ ನೀವು ಅದೇ ಅರಶಿನದ ನೀರು ನಾನೇನು ತೋರಿಸಿದ್ನೋ ಅದ್ರದ್ದು ನೀವು ಮಾಡ್ಕೊಳ್ಳಿ. ಸೋಂಪು ವಾಟರು ಪ್ಲಸ್ ಜೀರಿಗೆ ಪ್ಲಸ್ ಅರಿಶಿನ ಅಷ್ಟೇ, ಲಾಸ್ಟ್ ಅದೇ ಇರಬೇಕು ನಿಮ್ಮದು ಹೊಟ್ಟೆಯಲ್ಲಿ. ಸೊ ಅವಾಗ ನೋಡಿ ಅದು ಎಷ್ಟು ಚೆನ್ನಾಗಿ ನಿಮಗೆ ಟಾಕ್ಸಿನ್ ಎಲ್ಲ ಹೊರಗಡೆ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನೋಡಿಬೇಕಾರೆ. ನಾನು ನಿಮಗೆ ಇದನ್ನು ಸೇರಿಸ್ದೆ, ಯಾಕೆಂದರೆ ಪಿಗ್ಮೆಂಟೇಷನ್ ಇರೋರು ತುಂಬ ನಂದು ವ್ಲಾಗ್ಸಲ್ಲಿ ನಂದು ಕಮೆಂಟ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೋಸ್ಕರ ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಓಕೆನಾ. ಸೊ ಅದನ್ನು ಮಾಡಿ ನೀವು ಮೇಯ್ನಾಗಿ ಇದನ್ನು ಅಪ್ಲೈ ಮಾಡ್ಕೊಂಡು ಬನ್ನಿ. ನಿಮ್ಮದು ಸ್ಕಿನ್ನು ನಾನು ತೋರಿಸೋದು ಎಲ್ಲನೂ ನ್ಯಾಚುರಲ್ ಹರ್ಬಲ್ ರೆಮಿಡಿ ಆಗಿರುತ್ತೆ. ಆಮೇಲೆ ನಾನು ಮಾಡ್ಕೊಳ್ಳೋದನ್ನೇ ನಿಮಗೆ ತೋರಿಸೋದು, ಓಕೆನಾ. ಸೊ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ, ಮೊಸರು ಥರನೇ ಅಂದ್ಕೊಳ್ಳಿ. ಮೊಸರೇ ಅದು, ಯೋಗರ್ಟಲ್ಲಿ ಮೊಸರನ್ನೇ ಆ್ಯಡ್ ಮಾಡಿರ್ತಾರೆ ಅವರು, ಓಕೆನಾ. ಸೊ ಯೋಗರ್ಟಲ್ಲಿ ಏನು ಅಂದರೆ ತುಂಬ ಪ್ರೋಬಯೋಟಿಕ್ಸ್ ಜಾಸ್ತಿ ಇರೋದ್ರಿಂದ ನಮಗೆ ತುಂಬ ಜನ ಪ್ರಿಫರ್ ಮಾಡ್ತಾರೆ. ಫ್ಯಾಟಿ ಲಿವರ್ ಇರೋರು ಮತ್ತು ಲಿವರ್ದು ಚೆನ್ನಾಗಿ ಕೆಲಸ ಮಾಡ್ತಾ ಇರಲ್ಲ ಅಂದ್ಕೊಳ್ಳಿ, ಅಂದರೆ ನಾನು ಹೇಳೋದು ಟಾಕ್ಸಿನ್ ಎಲ್ಲ ಹೊರಗಡೆ ಹಾಕೋಕ್ಕೆ. ಹೊಟ್ಟೆ ಕ್ಲೀನ್ ಇದ್ದರೆ ಮುಖ ಚೆನ್ನಾಗಿ ಗ್ಲೋ ಬರುತ್ತಲ್ಲ ಅಂಥವ್ರು, ಯಾರು ಚೆನ್ನಾಗಿರೋ ಬ್ಯೂಟಿಫುಲ್ ಮುಖ ಬೇಕೋ ಇದೆಲ್ಲ ಫಾಲೋ ಮಾಡಿ, ಓಕೆನಾ. ಸೊ ನೋಡಿ, ಅದಕ್ಕೆ ನಾನು ದೊಡ್ಡ ಡಬ್ಬ ತಂದು ಇಟ್ಕೊಂಡಿರೋದು ತಿನ್ನೋದಕ್ಕೋಸ್ಕರನೇ. ಸೊ ಈ ಥರ ಫೇಸ್ ಪ್ಯಾಕು ನಮ್ಗೆ ಯೂಸ್ ಆಗುತ್ತೆ, ಓಕೆನಾ. ಬನ್ನಿ. ಸೊ ಇವಾಗ ನಾನು ಮಾಡೋ ತೋರಿಸ್ಬಿಡ್ತೀನಿ ನಿಮಗೆ. ಫಸ್ಟು ನೋಡಿ, ಕೆಂಪಕ್ಕಿ ಪುಡಿ ಅಷ್ಟೇ ಇದು. ಅದೊಂದು ಸ್ವಲ್ಪ ಕೆಂಪುಗಿರೋದ್ರಿಂದ ಅಕ್ಕಿ ಒಂದು ಸ್ವಲ್ಪ ಕೆಂಪುಗೆ ಬರುತ್ತೆ, ರಾಗಿ ಹಿಟ್ಟು ಥರ ಕಾಣುತ್ತೆ ನೋಡೋದಕ್ಕೆ. ಸೊ ನೋಡಿ, ಇಷ್ಟು ಹಾಕೊತಾ ಇದ್ದೀನಿ ಫ್ರೆಂಡ್ಸ್, ಅರ್ಧ ಸ್ಪೂನ್ ಅಂದ್ಕೊಳ್ಳಿ. ಸೊ ಆಯಿತಾ, ಇದ್ರಲ್ಲಿ ನೋಡಿ ಜಸ್ಟ್ ಇದೇ ಬರೋದು. ಆಮೇಲೆ ಯೋಗರ್ಟ್ ಹಾಕೋತಾ ಇದ್ದೀನಿ ಈಗ. ಸೊ ಯೋಗರ್ಟ್ ನೋಡಿ ಸೇಮ್ ಮೊಸರು ಥರನೇ ಇದೆ, ತಿನ್ನೋಕ್ಕೂ ಸಖತ್ತಾಗಿರುತ್ತೆ, ಫೇಸ್ ಪ್ಯಾಕು ಚೆನ್ನಾಗಿರುತ್ತೆ. ಅಂದರೆ ಇದು ಸ್ವೀಟ್ ಥರ ಬರುತ್ತಲ್ವಾ. ಸೊ ಫೇಸ್ ಪ್ಯಾಕ್ಗೆ ಮಾಡಿದಾಗ ನಮ್ಗೆ ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ ಇದರಿಂದ, ಅದಕ್ಕೋಸ್ಕರ, ಓಕೆನಾ. ಸೊ ಇವಾಗ ನೋಡಿ, ನಾನು ದಾಳಿಂಬೆ ಮತ್ತು ಇದ್ರದ್ದು ಒಂದು ರಸನ ತೆಗೆದಿಟ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಎಷ್ಟು ಹಾಕೋತೀನಿ ಅಂತ ನೋಡಿ, 1 ಸ್ಪೂನ್ ಹಾಕೋತಾ ಇದ್ದೀನಿ. 1 ಸ್ಪೂನೋ 2 ಸ್ಪೂನೋ 3 ಸ್ಪೂನು, 3 ಸ್ಪೂನೇ ಹಾಕೋತೀನಿ. ಅದು ಕಲಸೋವರೆಗೂ ಅದರಲ್ಲಿ ಚೆನ್ನಾಗಿ ಅದು ಟೆಕ್ಸ್ಚರ್ ಬರಬೇಕಲ್ಲ. ಸೊ ನೋಡಿ, ಅದ್ರ ಟೆಕ್ಸ್ಚರ್ ಬರೋವರೆಗೂ ಮಿಕ್ಸ್ ಮಾಡ್ತಾನೆ ಇರಿ. ಸೊ ಇವಾಗ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ, ಈ ಥರನೇ ಇರಬೇಕು. ತುಂಬಾ ತೆಳ್ಳಗೂ ಇರಬಾರ್ದು, ತುಂಬಾ ಗಟ್ಟಿಗೂ ಇರಬಾರ್ದು. ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ನಾವು ಕಲಿಸ್ಕೋಬೇಕಾಗತ್ತೆ, ಓಕೆನಾ. ಸೊ ನೋಡಿ, ನಮ್ಮ ಒಂದು ಫೇಸ್ ಪ್ಯಾಕು ಯಾವುದು, ಫ್ರೂಟ್ದು ಫೇಸ್ ಪ್ಯಾಕು, ಕೊರಿಯನ್ ಬ್ಯೂಟಿ ಸೀಕ್ರೆಟ್ದು. ಕೊರಿಯನ್ ಬ್ಯೂಟಿ ಸೀಕ್ರೆಟ್ ಅಂತ ಅಲ್ಲ, ಅವ್ರು ಬರೀ ರೈಸ್ನ ಯೂಸ್ ಮಾಡ್ತಾರೆ. ಇದು ನಂದು ನಾನೇ ಡಿಫ್ರೆಂಟಾಗಿ ಮಾಡಿದ್ದೀನಿ, ಯಾಕೆಂದರೆ ಇದು ಫ್ರೂಟ್ ಪ್ಯಾಕ್ ಥರ, ಓಕೆನಾ. ಸೊ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ನಾನು ಅಪ್ಲೈ ಮಾಡ್ತಿದ್ದೀನಿ. ಆಲ್ರೆಡಿ ನಾನು ಮುಂಚೆನೂ ಹಾಕ್ಕೊಂಡಿದ್ದೆ, ಅದಕ್ಕೆ ಬೆಳ್ಳಗೆ ಕಾಣಿಸ್ತಾ ಇದೆ. ಜಸ್ಟ್ ಸನ್ಸ್ಕ್ರೀನ್ ಹಾಕಿರೋದು, ಇನ್ಯಾವುದೇ ಒಂದು ಯೂಸ್ ಮಾಡಿಲ್ಲ. ಎಷ್ಟು ಗ್ಲೋ ಬರ್ತಾ ಇದೆ ಅಲ್ವಾ ಫ್ರೆಂಡ್ಸ್, ಅದನ್ನು ಹೇಳಿದ್ದು ನಾನು, ಓಕೆನಾ. ಸೊ ನೋಡಿ, ಇವಾಗ ತೋರಿಸ್ತೀನಿ. ಈ ಥರ ಒಂದು ಬರುತ್ತೆ. ಸೊ ಅದನ್ನು ನೀವು ಇಲ್ಲೆಲ್ಲ ಹಾಕ್ಕೊತಾ ಬರಬೇಕು, ಫೇಸ್ ಪ್ಯಾಕ್ ಥರ ಫುಲ್ಲು ಸ್ಕಿನ್ಗೆ ಅಪ್ಲೈ ಮಾಡಿ. ಸೊ ನೋಡಿ, ವೈಟಾಗಿ ಬರುತ್ತೆ, ತಣ್ಣಗಿರುತ್ತೆ, ಯಾಕೆಂದರೆ ಯೋಗರ್ಟ್ನ ಫ್ರಿಜ್ಜಲ್ಲಿ ಇಟ್ಟು ನಾನು ತೆಗೆದಿಟ್ಟಿರೋದು. ಸೊ ಅದಕ್ಕೋಸ್ಕರ ಒಂಥರ ತುಂಬ ಚೆನ್ನಾಗಾಗುತ್ತೆ. ಇದೇನು ಗೊತ್ತಾ, ನಾನು ಒಂದು ಹೇಳಕ್ಕೆ ಏನು ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಿಮಗೆ ಇದು ನ್ಯಾಚುರಲ್ ಆಗಿರುವಂತಹ ಒಂದು ಫೇಸ್ ಪ್ಯಾಕ್ ಆಗಿರೋದ್ರಿಂದ, ಅಂದರೆ ಹರ್ಬಲ್ ಯೂಸ್ ಮಾಡಿರೋದ್ರಿಂದ, ಬರೀ ಫ್ರೂಟ್ಸ್ ಪ್ಯಾಕೇ ಇರೋದ್ರಿಂದ ನಿಮಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಆಮೇಲೆ ಡ್ರೈ ಸ್ಕಿನ್ನು, ಸೆನ್ಸಿಟಿವ್ ಸ್ಕಿನ್ನು ಮತ್ತು ಆಯಿಲಿ ಸ್ಕಿನ್ನು ಎಲ್ಲರೂ ಯೂಸ್ ಮಾಡ್ಬೋದು ಫ್ರೂಟ್ ಪ್ಯಾಕಲ್ಲಿ ಮಾತ್ರ, ಓಕೆನಾ. ಸೊ ಅದಕ್ಕೆ ನಿಮಗೆ ಈ ಒಂದು ರೆಮಿಡಿ ತೋರಿಸ್ತಾ ಇರೋದು. ಸೊ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಇದು ಯೂಸ್ಫುಲ್ ಆಗುತ್ತೆ. ಯಾರ್ಯಾರಿಗೆ ಅಂದರೆ ಪಿಗ್ಮೆಂಟೇಷನ್ ಇರೋರಿಗೆ, ಮತ್ತು ಡಾರ್ಕ್ ಸ್ಪಾಟ್ಸ್ ಇರೋರಿಗೆ, ಪಿಂಪಲ್ಸ್ ಇರೋರಿಗೆ, ಬ್ಲ್ಯಾಕ್ ಹೆಡ್ಡು, ವೈಟ್ ಹೆಡ್ಡು, ಓಪನ್ ಪೋರ್ಸು ಎಲ್ಲ ಹೇಳ್ತಾ ಇರ್ತೀರಲ್ಲ ನನಗೆ. ಆಮೇಲೆ ಡಾರ್ಕ್ ಸರ್ಕಲ್ಲು, ಈ ಕಣ್ ಕೆಳಗೂ ಹಾಕೋಬೋದು, ಇಲ್ಲಿ ಮೇಲ್ಗಡೆ ಎಲ್ಲ ಹಾಕೋಬೋದು. ಸೊ ಇಡೀ ಫೇಸ್ಗೆ ಅಪ್ಲೈ ಮಾಡಿ. ನಾನು ಆಲ್ರೆಡಿ ಹಾಕ್ಕೊಂಡು ವಾಶ್ ಮಾಡಿ ಬಂದಿರೋದು. ಸೊ ನಿಮಗೆ ತೋರ್ಸೋಕ್ಕೋಸ್ಕರ ಈ ಥರ ಒಂದು 20 ನಿಮಿಷ ಮತ್ತು 15 ನಿಮಿಷದಿಂದ 20 ನಿಮಿಷ ಬಿಡಿ, ಒಂದು ಸ್ವಲ್ಪ ಡ್ರೈ ಆಗುತ್ತೆ. ಆಮೇಲೆ ಮುಖ ತೊಳೆದ್ಬಿಟ್ಟು ಫಂಕ್ಷನ್ಗೆ ರೆಡಿಯಾಗಿ ಹೋಗಿ, ಅವಾಗ ಸೂಪರ್ಬ್ ಆಗಿ ಕಾಣ್ತೀರಾ, ಓಕೆನಾ ಫ್ರೆಂಡ್ಸ್. ಅಂದರೆ ಚೆನ್ನಾಗಿ ಗ್ಲೋ ಬರುತ್ತೆ ಮುಖದಲ್ಲಿ, ನೋಡೋದಕ್ಕೆ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ.
ಸೊ ಅದಾದಮೇಲೆ ನೀವು ಫೌಂಡೇಶನ್ ಯಾವ್ದು ನೀವು ಅಪ್ಲೈ ಮಾಡ್ತೀರೋ ಆ ಥರ ಮಾಡಿಕೊಂಡು ರೆಡಿಯಾಗಿ ಹೋಗ್ಬೋದು. ಇಲ್ಲ ಬೇಡ ಅಂದರೆ ನೋಡಿ, ನಾನು ಜಸ್ಟ್ ಏನು ಹಾಕಿದ್ದೀನಿ, ಜೋವಿಸ್ ಹಾಕಿದ್ದೀನಿ, ಆ ಥರ ನಿಮ್ಮ ಮನೇಲಿ ಏನಿರುತ್ತೋ ಒಂದು ಕ್ರೀಮ್ ಹಾಕ್ಕೊಂಡು ನೀಟಾಗಿ ರೆಡಿ ಆಗಿಬಿಟ್ಟು ಲಿಪ್ಸ್ಟಿಕ್ಕು, ಕಾಜಲ್ಲು ಅದೆಲ್ಲ ಹಾಕೊಂಡು ಹೋಗಿ, ಅವಾಗ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರ. ಓಕೆನಾ ಫ್ರೆಂಡ್ಸ್? ಸೊ ನಾನು ಹೇಳ್ತಾ ಇರೋದು ಪಾರ್ಟಿ ವೇರ್ಗೆ, ಯಾವ್ದಾರ ಸಿಂಪಲ್ ಫಂಕ್ಷನ್ಸ್ಗೆ ಇದ್ದಾಗ ಈ ಥರ ಫ್ರೂಟ್ ಪ್ಯಾಕ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಇನ್ಸ್ಟೆಂಟಾಗಿ ಫೇರ್ನೆಸ್ ಬರುತ್ತೆ, ಬೆಳ್ಳಗಾಗ್ತೀರಾ ಅದಕ್ಕೋಸ್ಕರ. ಓಕೆನಾ? ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಓಕೆನಾ ಫ್ರೆಂಡ್ಸ್? ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.